ನಾವು ಸ್ಯಾರಿ ಕುಚ್ಚನ್ನ ಕವರ್ ಮಾಡಿಬಿಟ್ರೆ ಅದು ಕಾಣಿಸಲ್ಲ. ಈ ಥರ ನಾವು ಒಂದು ಸ್ಯಾರಿನ ಡ್ರೈಪ್ ಮಾಡಿದ್ರೆ ಸೆರಗಲ್ಲಿರೋ ಕುಚ್ಚುಗಳು ವಿಸಿಬಲ್ ಆಗುತ್ತೆ ಮತ್ತು ಅದು ನೀಟ್ ಫಿನಿಶಿಂಗ್ ಬರುತ್ತೆ. ಸೊ ಇದು ಒಂದು ಹೊಸದಾಗಿ ಟ್ರೈ ಮಾಡಿದೆ, ನಿಜವಾಗ್ಲೂ ಚೆನ್ನಾಗಿ ಬಂದಿತ್ತು. ಸೊ ಹೇಗೆ ಮಾಡಿದೆ ಅಂತ ನೋಡಬೇಕಾ, ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಸ್ಯಾರಿ ಬಂದು ನನ್ನ ಸೀಮಂತದ ಸ್ಯಾರಿ. ಆಲ್ಮೋಸ್ಟ್ 3 ಇಯರ್ಸ್ ಆಯಿತು ಇದನ್ನು ಟಚ್ ಮಾಡಿ. ಆದರೆ ಕಲರ್ ಕಾಂಬಿನೇಷನ್ ಡಿಸೈನ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಒಂಥರ ಸಿಂಪಲ್ ಆಗಿದ್ರೂ ಕೂಡ ತುಂಬ ಗ್ರ್ಯಾಂಡ್ ಲುಕ್ ಇದೆ. ಸೊ ಇದನ್ನು ಐರನ್ ಮಾಡಿ ಡ್ರೈಪ್ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ನಿಮಗೆ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ ಅನಿಸುತ್ತೆ. ಯಾಕೆ ಅಂದರೆ ಯೂಶ್ವಲಿ ನಾವು ಮಾಡೋ ಥರ ಐರನ್ ಮಾಡಿದರೆ ನಮಗೆ ಈ ಒಂದು ಗ್ರೀನ್ ಕಲರ್ ಕುಚ್ಚೇನಿದೆ ಅದು ಜಾಸ್ತಿ ವಿಡಿಯೋಸಲ್ಲಿ ಏನು ವಿಸಿಬಲ್ ಆಗಲ್ಲ. ಸೊ ನಾವು ಅಷ್ಟು ಅಮೌಂಟ್ ಕೊಟ್ಟು ಈ ಥರ ಒಂದು ಕುಚ್ಚು ಹಾಕ್ಸಿರೋದು ಅಷ್ಟು ಏನು ಅನಿಸುತ್ತೆ, ವರ್ತ್ ಅನಿಸಲ್ಲ. ಸೊ ಈ ಥರ ಮಾಡೋದನ್ನು ಇದಕ್ಕಿಂತ ಚೆನ್ನಾಗಿ ಯಾವ ಥರ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೊಸದಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ನಾನು ಯೂಟ್ಯೂಬಿಂದನೇ ಕಲ್ತಿರೋದು, ಬಟ್ ಟ್ರೈ ಮಾಡಿದ್ದಿದೆ ಫಸ್ಟು. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಇದನ್ನು ಟ್ರೈ ಮಾಡಿ ಮನೆಯಲ್ಲಿ. ಏನಿಲ್ಲ, ಪ್ಲೇಟ್ಸ್ನ ಒಂದರಿಂದ ಹಿಂಗೆ ಕುಚ್ಚು ವಿಸಿಬಲ್ ಆಗೋ ಥರ ತೊಗೊಂಡು ಒಂದು ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡೋದಷ್ಟೇ. ಮತ್ತು ಸೆರಗನ್ನ ಈ ಥರ ಡ್ರೈವ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಯಾವುದೇ ರೀತಿ ಕ್ಲಿಪ್ಸ್ ಏನು ಯೂಸ್ ಮಾಡ್ತಿಲ್ಲ. ಸೇಫ್ಟಿ ಪಿನ್ನೇ ಒಂದು ಹಾಣಿಗೆ ಹ್ಯಾಂಗ್ ಮಾಡಿ ಅದರಿಂದ ಸ್ಯಾರಿ ಸಪೋರ್ಟ್ ತೊಗೊಂಡು ಈ ಥರ ನರಿಗೆಗಳನ್ನ ಇಟ್ಕೊಂಡು ಅಲ್ಲಿ ಸೇಫ್ಟಿ ಪಿನ್ನಿಗೆ ಲಾಕ್ ಮಾಡಿಕೊಂಡ್ರೆ ಟಿಫಾಗಿ ಬರುತ್ತೆ. ಇದನ್ನು ಕೆಲವರು ಡೋರ್ಗೆ ಹಾಕಿ ಮಾಡ್ತಾರೆ. ನಾನು ಇದನ್ನು ಒಂದು ಸೇಫ್ಟಿ ಪಿನ್ನಿಂದ ಆನೆಗೆ ಲಾಕ್ ಮಾಡಿ ಮಾಡ್ತಾಯಿದ್ದೀನಿ ಅಷ್ಟೇ.